ಗೈಸ್, ಗುಡ್ ಮಾರ್ನಿಂಗ್. ನಾವು ನಿನ್ನೆ ಕ್ಲಾಸ್ನಲ್ಲಿ ಏನು ಸ್ಟಡಿ ಮಾಡಿದ್ವಿ ಅಂತಂದರೆ ಕೇಶಿರಾಜನ ವ್ಯಾಕರಣ. ಅದರಲ್ಲಿ ಎಷ್ಟು ವರ್ಣಮಾಲೆಗಳು ಬರುತ್ತವೆ, ಅನುಸ್ವಾರ ಬರುತ್ತೋ ಇಲ್ಲೋ, ಯಾವ ಯಾವ ಅಕ್ಷರಗಳು ಸೇರಿಕೊಂಡಿವೆ, ಯಾವ ಯಾವ ಅಕ್ಷರಗಳನ್ನು ತೆಗೆದಿದ್ದಾರೆ, ಆಮೇಲೆ ಏನಂತ ಮಾಡಿದ್ವಿ ಅಂದರೆ ಹೊಸಗನ್ನಡದಲ್ಲಿ ಎಷ್ಟು ಅಕ್ಷರಗಳಿವೆ, ಆಮೇಲೆ ವರ್ಣ ಎಂದು ಕರೆದವರು ಯಾರು, ಕೇಶಿರಾಜ, ಗುಣಿತ ಅಕ್ಷರಗಳು ಎಂದರೇನು, ಅದು ಹೇಗೆ ಕ್ರಿಯೇಟ್ ಆಗಿದೆ, ಯಾವ ಮಿಶ್ರಣದಿಂದ ಕ್ರಿಯೇಟ್ ಆಗಿದೆ, ಆಮೇಲೆ ಕೇಶಿರಾಜನ ಪ್ರಕಾರ ಸಂಧ್ಯಾಕ್ಷರಗಳು ಎಷ್ಟು. ಓಕೆನಾ, ಇದನ್ನೆಲ್ಲ ನಾವು ನಿನ್ನೆ ಕ್ಲಾಸ್ನಲ್ಲಿ ಸ್ಟಡಿಯನ್ನು ಮಾಡಿದ್ವಿ. ಓಕೆನಾ, ಯಾರ್ಯಾರು ಕ್ಲಾಸ್ನ ನೋಡಿಲ್ಲ ಅವರು ಪ್ರೀವಿಯಸ್ ಕ್ಲಾಸ್ನ ಹೋಗಿ ವಿಡಿಯೋವನ್ನು ಎಂಡ್ವರೆಗೂ ನೋಡ್ಬೋದು ಗೈಸ್. ಓಕೆನಾ, ಇವತ್ತು ನಾವು ನೆಕ್ಸ್ಟ್ ಇದರ ಮುಂದಿನ ಇದರ ಮುಂದಿನ ಗ್ರಾಮರ್ ಅಂದರೆ ವ್ಯಾಕರಣವನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಓಕೆನಾ ಗೈಸ್, ವಿಡಿಯೋವನ್ನು ಎಂಡ್ವರೆಗೂ ನೋಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ಇವತ್ತು ನಾವು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಸ್ಟಡಿಯನ್ನು ಮಾಡೋಣ. ಓಕೆನಾ, ವಿಭಕ್ತಿ ಪ್ರತ್ಯಯಗಳು. ಓಕೆನಾ, ವಿಭಕ್ತಿ ಪ್ರತ್ಯಯಗಳು ಎಂದರೇನು, ಅದರಲ್ಲಿ ಎಷ್ಟು ವಿಧಗಳು, ಯಾವ ಯಾವ ವಿಭಕ್ತಿ ಪ್ರತ್ಯಯಗಳು ಬರುತ್ತವೆ ಅಂತ ಇವತ್ತಿನ ಕ್ಲಾಸ್ನಲ್ಲಿ ನಾವು ಸ್ಟಡಿಯನ್ನು ಮಾಡೋಣ. ಓಕೆನಾ, ನೀವೆಲ್ಲ ಒಂದು ಸ್ವಲ್ಪ ಆದರೂ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಕೇಳಿರ್ಬೋದು ಅಲ್ವಾ. ವಿಭಕ್ತಿ ಪ್ರತ್ಯಯಗಳು. ಓಕೆನಾ, ವಿಭಕ್ತಿ ಪ್ರತ್ಯಯಗಳು ಎಂದರೇನು ಅಂತ ಕ್ವಶನ್ ಬರುತ್ತೆ. ನಮಗೆ ಗೊತ್ತಿರಬೇಕು ವಿಭಕ್ತಿ ಪ್ರತ್ಯಯ ಎಂದರೇನು ಅಂತ. ನಾಮಪದಗಳಿಗೆ ಸೇರುವ ಪ್ರತ್ಯಯಗಳನ್ನು ವಿಭಕ್ತಿ ಪ್ರತ್ಯಯಗಳು ಅಂತ ನಾವು ಹೇಳುತ್ತೇವೆ. ನಾಮಪದಗಳಿಗೆ ಸೇರುವ, ಇವಾಗ ನೋಡಿ ಇಲ್ಲಿದೆ ನೋಡಿ, ರಾಮನು ಉ ಇಲ್ಲಿ ಸೇರಿದೆ, ಇಲ್ಲಿ ರಾಮನನ್ನು ಅನ್ನು ಸೇರಿದೆ. ಈ ಥರ ನಾಮಪದಗಳಿಗೆ, ರಾಮ ಎನ್ನುವುದು ನಾಮಪದ, ಈ ನಾಮಪದಗಳಿಗೆ ಸೇರುವ ಪ್ರತ್ಯಯಗಳು ಯಾವ ಪ್ರತ್ಯಯಗಳು ಇವು ಇದೆ ನೋಡಿ, ಪ್ರಥಮ, ಉ, ದ್ವಿತೀಯ, ಅನ್ನು. ಈ ಥರ ನಾಮಪದಗಳಿಗೆ ಸೇರುವ ಪ್ರತ್ಯಯಗಳನ್ನು ನಾವು ಏನಂತ ಹೇಳ್ತೀವಿ ಅಂದರೆ ವಿಭಕ್ತಿ ಪ್ರತ್ಯಯಗಳು ಅಂತ ನಾವು ಹೇಳ್ತೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಸ್ಟಡಿ ಮಾಡೋಣ ಅಂತಂದರೆ ಹೊಸಗನ್ನಡದ ಪ್ರತ್ಯಯಗಳು, ಹಳೆಗನ್ನಡದ ಪ್ರತ್ಯಯಗಳು, ಹೊಸಗನ್ನಡ ನಾಮಪದಗಳು, ಹಳೆಗನ್ನಡದ ನಾಮಪದಗಳು, ಆಮೇಲೆ ಕಾರಕಾರ್ಥಗಳು ಅಂದರೆ ಅರ್ಥಗಳು ವಿತ್ ಎಕ್ಸಾಂಪಲ್ ನಾವು ಇವತ್ತು ತಿಳಿದುಕೊಳ್ಳೋಣ. ಓಕೆನಾ, ವಿಭಕ್ತಿ ಪ್ರತ್ಯಯಗಳಲ್ಲಿ ಮೊದಲನೇದು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ ಅಂತ ಇವು ವಿಭಕ್ತಿ ಪ್ರತ್ಯಯಗಳು. ಓಕೆನಾ, ಇದರಲ್ಲಿ ಹೊಸಗನ್ನಡ ಪ್ರತ್ಯಯಗಳು ಯಾವುವು ಅಂತ ತಿಳಿದುಕೊಳ್ಳೋಣ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಘೆ, ಈಗೆ, ಕೆ, ಅಕ್ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ, ಸಂಬೋಧನ ಆ, ಎ, ಈ, ರ. ಇವು ಹೊಸಗನ್ನಡದ ಪ್ರತ್ಯಯಗಳು ಅಂತ ನಾವು ಹೇಳ್ತೀವಿ. ಓಕೆನಾ, ಇನ್ನು ಹೊಸಗನ್ನಡ ನಾಮಪದಗಳು. ಇವಾಗ ನಾಮಪದಗಳ ಜೊತೆ ಈ ವಿಭಕ್ತಿ ಪ್ರತ್ಯಯಗಳು ಹೇಗೆ ಸೇರಿಕೊಂಡಿವೆ ಅಂತ ನಾವು ತಿಳಿದುಕೊಳ್ಳೋಣ. ಯಾವ ಗನ್ನಡದಲ್ಲಿ ಅಂದರೆ ಹೊಸಗನ್ನಡ ನಾಮಪದಗಳಲ್ಲಿ ಅಂತ. ಇಲ್ಲಿ ರಾಮ ಅಂತ ಇದು ನಾಮಪದ, ಇಲ್ಲಿ ನು ಅಂದರೆ ಊ. ಓಕೆ, ನಾಮಪದದ ಜೊತೆ ಇದು ಏನಂದರೆ ವಿಭಕ್ತಿ ಪ್ರತ್ಯಯ ಉ ಸೇರಿಕೊಂಡಿದೆ, ರಾಮನು. ಇಲ್ಲಿ ನೆಕ್ಸ್ಟು ದ್ವಿತೀಯ ಅನ್ನು, ರಾಮನನ್ನು. ಓಕೆನಾ, ನೆಕ್ಸ್ಟು ತೃತೀಯ ಇಂದ, ಇಲ್ಲೇನು ಬರುತ್ತೆ ಅಂದರೆ ರಾಮನಿಂದ. ಓಕೆ ಅಂತ ಬರುತ್ತೆ. ನೆಕ್ಸ್ಟು ಚತುರ್ಥಿ ಘೆ, ಈಗೆ, ಕೆ, ಅಕ್ಕೆ ಅಂದರೆ ರಾಮನಿಗೆ. ಇಲ್ಲಿ ಗೆ ಇದೆಯಲ್ಲ, ಇಲ್ಲಿ ನಾಮಪದದ ಜೊತೆ ಗೆ ಸೇರಿಕೊಂಡಿದೆ. ಪಂಚಮಿ ದೆಸೆಯಿಂದ, ಇಲ್ಲಿ ನೋಡಿ ರಾಮನಿಂದ ಅಥವಾ ರಾಮನ ದೆಸೆಯಿಂದ ಅಂತ ಹೇಳ್ತೀವಿ. ಷಷ್ಠಿ ಅ ಅಂದರೆ ರಾಮನ ಅ. ಸಪ್ತಮಿ ಅಲ್ಲಿ ಅಂದರೆ ರಾಮನಲ್ಲಿ. ಸಂಬೋಧನ ಎ, ಆ, ಎ, ಇರ, ರಾಮನೇ ಅಂತ ಇವು ಹೊಸಗನ್ನಡದ ನಾಮಪದಗಳು. ನೆಕ್ಸ್ಟು ಹಳೆಗನ್ನಡದ ಪ್ರತ್ಯಯಗಳು ಯಾವುವು ಅಂತ ನೋಡಿಕೊಳ್ಳೋಣ. ಈಗ ಹೊಸಗನ್ನಡದಲ್ಲಿ ಉ ಅಂತ ಹೇಳ್ತೀವಿ, ಹೊಸಗನ್ನಡದ ಪ್ರತ್ಯಯ ಉ. ಹಾಗಾದರೆ ಹಳೆಗನ್ನಡದ ಪ್ರತ್ಯಯ ಯಾವುದು? ಮ. ಆಮೇಲೆ ಹಳೆಗನ್ನಡದ ದ್ವಿತೀಯ ಅಂ, ಅ, ಮ, ಅಂ ಅಂತ ಹೇಳ್ತೀವಿ. ಇಲ್ಲಿ ಅನ್ನು ಅಂತ ಹೇಳ್ತೀವಿ ಹೊಸಗನ್ನಡದಲ್ಲಿ. ಇದು ಹಳೆಗನ್ನಡದಲ್ಲಿ ಏನಂತ ಹೇಳ್ತೀವಿ ಅಂದರೆ ಅಂ, ಅಂ, ಅಂ
ಹೇಳ್ತೀವಿ. ನೋಡಿ, ಇದು ಹೊಸಗನ್ನಡ ಪ್ರತ್ಯಯಗಳು, ಹಳೆಗನ್ನಡ ಪ್ರತ್ಯಯಗಳು ಇವು ತುಂಬ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತಾರೆ. ಓಕೆನಾ. ಇದು ಎಕ್ಸಾಮ್ಗೆ ಕೇಳ್ತಾರೆ, ಹಳೆಗನ್ನಡದ ಪ್ರತ್ಯಯಗಳು ಯಾವುವು. ಇವಾಗ ತೃತೀಯ ಹಳೆಗನ್ನಡ ಪ್ರತ್ಯಯ ಯಾವುದು? ಇಂ, ಇಂದಂ, ಇಂದೆ. ಆಮೇಲೆ ಚತುರ್ಥಿ ಗೆ, ಈಗೆ, ಕೆ. ಆಮೇಲೆ ಪಂಚಮಿ ದೆಸೆಯಿಂದ, ಅತ್ತನಿಂ, ಅತ್ತನಿಂದೆ, ಅತ್ತನಿಂದಂ ಅಂತ ನಾವು ಹೇಳ್ತೀವಿ. ಓಕೆನಾ. ಇವು ಹಳೆಗನ್ನಡದ ಪ್ರತ್ಯಯಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಇದು ಎಕ್ಸಾಮ್ಗೆ ಜಾಸ್ತಿ ಕೇಳ್ತಾರೆ. ಇಲ್ಲಿ ನೋಡಿ, ಷಷ್ಠಿ ಹಳೆಗನ್ನಡದಲ್ಲೂ ಅಂತ ಬರುತ್ತೆ. ಸಪ್ತಮಿ ಅಲ್ಲಿ, ರಾಮನಲ್ಲಿ. ಇಲ್ಲಿ ಏನಂತ ಹೇಳ್ತಾರೆ ಅಂದರೆ ಹಳೆಗನ್ನಡದಲ್ಲಿ ಓಳ್ ಅಂತ ಹೇಳ್ತಾರೆ. ಸಂಬೋಧನ ಅಂದರೆ ರಾಮನೇ. ಇಲ್ಲಿ ಏನಂತ ಬರುತ್ತೆ? ಆ, ಎ, ಈ. ಇಲ್ಲೇನು ಬರುತ್ತೆ? ಆ, ಎ, ಈ, ರಾ ಅಂತ ಬರುತ್ತೆ. ಇವಾಗ ಇವುಗಳನ್ನು ನಾಮಪದಗಳ ಜೊತೆ ಯಾವ ಥರ ಸೇರಿಸಿದ್ದಾರೆ ಅಂತ ನೋಡೋಣ. ಹಳೆಗನ್ನಡದ ನಾಮಪದಗಳು ಇಲ್ಲಿ ನೋಡಿ, ಇಲ್ಲಿ ಮ ಇದೆ, ರಾಮ ಅನ್ನೋದು ನಾಮಪದ. ಇದನ್ನು ಯಾವ ಥರ ಸೇರಿಸಿದ್ದಾರೆ ಅಂದರೆ ಪ್ರತ್ಯಯ ರಾಮಂ. ಇಲ್ಲಿ ರಾಮನು ಅಂತ ಇದೆ ಹೊಸಗನ್ನಡ ನಾಮಪದಗಳಲ್ಲಿ. ಹಳೆಗನ್ನಡ ನಾಮಪದಗಳಲ್ಲಿ ರಾಮಂ ಅಂತ ಇದೆ. ನೆಕ್ಸ್ಟು ರಾಮನಂ. ದ್ವಿತೀಯ ಏನಿದೆ ಅಂದರೆ ರಾಮನಂ ಅಂತ ಇದೆ. ತೃತೀಯ ಏನಿದೆ ಇದೆ ಅಂದರೆ ರಾಮನಿಂ, ರಾಮನಿಂದಂ, ರಾಮನಿಂದೆ. ಓಕೆ. ನೆಕ್ಸ್ಟು ಚತುರ್ಥಿಗೆ ಅಂದರೆ ರಾಮಂಗೆ ಅಂತ ಹೇಳ್ತೀವಿ. ನೆಕ್ಸ್ಟು ರಾಮನಂತನಿಂ, ರಾಮನಂತನಿಂದೆ, ರಾಮನಂತನಿಂದಂ ಅಂತ ಹೇಳ್ತೀವಿ. ಓಕೆನಾ. ಷಷ್ಠಿ ಇಲ್ಲಿ ರಾಮನ ಅಂತ ಇದೆ ಹೊಸಗನ್ನಡದಲ್ಲಿ. ಇಲ್ಲೂ ಕೂಡ ರಾಮನ ಅಂತ ಇದೆ. ಸಪ್ತಮಿ ಏನಿದೆ ಅಂತ ರಾಮನೋಳ್ ಅಂತ ಇದೆ. ಇಲ್ಲೇನಿದೆ ಅಂದರೆ ಸಂಬೋಧನ ರಾಮ, ರಾಮನೇ, ರಾಮರೀರಾ ಅಂತ ನಾವು ಹೇಳ್ತೀವಿ. ಇವು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಓಕೆನಾ. ಹಳೆಗನ್ನಡದ ನಾಮಪದಗಳು ಯಾವುವು? ಈಗ ಚತುರ್ಥಿ ಅಂತ ಇದೆ. ಚತುರ್ಥಿಯ ಹಳೆಗನ್ನಡ ನಾಮಪದ ಅಥವಾ ಹಳೆಗನ್ನಡ ಪ್ರತ್ಯಯ ಯಾವುದು? ಗೆ, ಈಗೆ, ಕೆ. ಆಮೇಲೆ ನಾಮಪದಗಳು ರಾಮಂಗೆ, ಈ ಥರ ಕ್ವಶನ್ಸ್ನ ಕೇಳ್ತಾರೆ. ಓಕೆನಾ. ಇನ್ನು ಕಾರಕಾರ್ಥಗಳು ಅಂದರೆ ಅರ್ಥಗಳು ಅಂತ ತಿಳಿದುಕೊಳ್ಳೋಣ. ಕರ್ತರ್ಥ ಅಂದರೆ ಕರ್ತು ಅಂದರೆ ಕರ್ತು ಯಾರು ಅಂತ ಬರುತ್ತೆ. ಕರ್ಮಾರ್ಥ ಅಂದರೆ ಕರ್ಮ ಯಾವ ಕೆಲಸ, ಕರ್ಮ ಅಂದರೆ ಕೆಲಸ, ಯಾವ ಕೆಲಸ ಮಾಡಿದನು ಅಂತ ಹೇಳ್ತಾರೆ. ಕರನಾರ್ಥ ಅಂದರೆ ಸಾಧನ, ಅವನು ಏನು ಮಾಡಿದನು, ಯಾವ ಕೆಲಸವನ್ನು ಮಾಡಿದನು, ಏನು ಸಾಧನೆ ಮಾಡಿದನು ಅಂತ ಬರುತ್ತೆ. ನೆಕ್ಸ್ಟು ಸಂಪ್ರದಾನ ಮೀನ್ಸ್ ಕೊಡುವಿಕೆ. ಏನು, ಯಾರಿಗೆ, ಯಾರು ಏನು ಕೊಟ್ಟರು ಅಂತ ಹೇಳೋದನ್ನು ನಾವು ಕೊಡುವಿಕೆ ಅಂತ ಹೇಳ್ತೀವಿ. ಆಪಾದಾನ ಅಂದರೆ ಅಗಲುವಿಕೆ. ಯಾರಾದರೂ ಇವಾಗ ಒಬ್ಬರಿಂದ ಒಬ್ಬರು ಅಗಲುವುದು ಅಂತ ಹೇಳ್ತೀವಿ. ನೆಕ್ಸ್ಟು ಸಂಬಂಧ ಅಂದರೆ ರಿಲೇಷನ್. ಅಧಿಕರಣ ಅಂದರೆ ಇರುವಿಕೆ ಅಂತ ಹೇಳ್ತೀವಿ. ಅಭಿಮೀಕರಣ ಅಂದರೆ ಕರೆಯೋಣ ಅಂದರೆ ಯಾರಾದರೂ ಇವಾಗ ಎಕ್ಸಾಂಪಲ್ ಜೊತೆ ಹೇಳೋಣ. ಕರ್ತರ್ಥ ಅಂದರೆ ಕರ್ತು. ಇಲ್ಲಿ ಕರ್ತು ಯಾರು? ರಾಮ ಅಂತ ಕರ್ತು. ರಾಮನು ಯುದ್ಧವನ್ನು ಮಾಡಿದನು ಅಂತ ಹೇಳ್ತೀವಿ. ಓಕೆನಾ. ರಾಮನು ಯುದ್ಧವನ್ನು ಮಾಡಿದನು. ಇಲ್ಲಿ ಕರ್ತು ರಾಮ. ಆಮೇಲೆ ಕರ್ಮ, ಅವನು ಏನು ಕೆಲಸ ಮಾಡಿದ, ಅವನ ಕೆಲಸ ಏನಿತ್ತಂದರೆ ರಾಮನು ರಾವಣನನ್ನು ಹಿಡಿದನು. ಓಕೆನಾ. ಇಲ್ಲಿ ರಾಮನು ಏನು ಮಾಡಿದ ಅಂದರೆ ರಾವಣನನ್ನು ಹಿಡಿದನು ಅಂತ ಹೇಳ್ತೀವಿ. ಅವನ ಸಾಧನೆ, ಅವನು ಏನು ಅದನ್ನು ಮಾಡಿದ ಅಂತಂದರೆ ರಾಮನು ರಾವಣನನ್ನು ಕೊಂದನು. ಕರ್ತು ಮೊದಲು ಬರುತ್ತೆ, ರಾಮನು ಯುದ್ಧವನ್ನು ಮಾಡಿದನು. ನೆಕ್ಸ್ಟು ರಾಮನು ರಾವಣನನ್ನು ಹಿಡಿದನು. ಆಮೇಲೆ ರಾಮನು ರಾವಣನನ್ನು ಕೊಂದನು ಅಂತ ಹೇಳ್ತೀವಿ. ಇದು ಸಾಧನದನ್ನೇ ಕರನಾರ್ಥ ಅಂತ ಹೇಳ್ತೀವಿ. ಸಂಪ್ರದಾನ ಅಂದರೆ ಕೊಡುವಿಕೆ. ನಾನು ನನ್ನ ಅಮ್ಮನಿಗೆ ಹಾಲು ಕೊಟ್ಟೆ. ಉದಾಹರಣೆ ಕೊಡುವಿಕೆ. ಏನು ಕೊಟ್ಟೆ? ಹಾಲು ಕೊಟ್ಟೆ. ಅಗಲುವಿಕೆ, ದೇವರ ದೆಸೆಯಿಂದ ಅಥವಾ ನಾನು ನಮ್ಮ ಅಮ್ಮನಿಂದ ಅಥವಾ ಬೇರೆಯವರಿಂದ ದೂರ ಆದೆ ಅಂತ ಹೇಳ್ತೀವಲ್ಲ, ಅದು ದೇವರ ದೆಸೆಯಿಂದ ಅಂತ ಹೇಳ್ತೀವಿ. ಸಂಬಂಧ ಅಂದರೆ ರಿಲೇಷನ್ಶಿಪ್. ನಾನು ನಮ್ಮ ಅಮ್ಮನ ಮಗಳು, ನಾನು ನಮ್ಮ ಅಪ್ಪನ ಮಗ. ಅಧಿಕರಣ ಅಂದರೆ ಇರುವಿಕೆ. ಶಾಲೆಯಲ್ಲಿ, ಮನೆಯಲ್ಲಿ, ದೇವಸ್ಥಾನದಲ್ಲಿ ಈ ಥರ ಉದಾಹರಣೆಗಳು ಬರುತ್ತವೆ. ಅಭಿಮೀಕರಣ ಅಂದರೆ ಕರೆಯೋಣ. ಅಮ್ಮ, ದೇವರೇ, ಮನುಷ್ಯರೇ,
ಅಂತ ಈ ಥರ ನಾವು ಕರಿತೀವಿ. ಆಮೇಲೆ ಈರ ಅಂತ ಇದೆಯಲ್ಲ, ಈರ ಇದನ್ನು ಬಹುವಚನಗಳಿಗೆ ಮಾತ್ರ ನಾವು ಏನು ಮಾಡ್ತೀವಿ ಅಂದರೆ ಯೂಸ್ ಮಾಡ್ತೀವಿ. ಓಕೆನಾ, ಬಹುವಚನಗಳಿಗೆ ಮಾತ್ರ ನಾವು ಇದನ್ನು ಏನು ಮಾಡ್ತೀವಿ ಅಂದರೆ ಯೂಸ್ ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ಇವು ಉದಾಹರಣೆಗಳಾಯಿತು. ಕಾರಣಾರ್ಥಗಳು ಆಯಿತು, ಹಳೆಗನ್ನಡ ನಾಮಪದಗಳು, ಹಳೆಗನ್ನಡ ಪ್ರತ್ಯಯಗಳು, ಹೊಸಗನ್ನಡ ನಾಮಪದಗಳು, ಹೊಸಗನ್ನಡ ಪ್ರತ್ಯಯಗಳು ಆಯಿತು. ಪ್ರಥಮ, ದ್ವಿತೀಯ. ಪ್ರಥಮ ಓ, ದ್ವಿತೀಯ ಅನ್ನೋ, ತೃತೀಯ ಇಂದ, ಚತುರ್ಥಿ ಘಿ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ, ಸಂಬೋಧನ ಎ, ಆ, ಎ, ಇರ ಅಂತ ನಾವು ಹೇಳ್ತೀವಿ. ಇವೇನಂದರೆ ವಿಭಕ್ತಿ ಪ್ರತ್ಯಯಗಳು. ಹೊಸಗನ್ನಡ ವಿತ್ ಹಳೆಗನ್ನಡ ಇಂಪಾರ್ಟೆಂಟ್. ಆಮೇಲೆ ವಿಭಕ್ತಿ ಪ್ರತ್ಯಯಗಳೆಂದರೆ ನಾಮಪದಗಳಿಗೆ ಸೇರುವ ಪ್ರತ್ಯಯಗಳನ್ನು ನಾವು ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳ್ತೀವಿ. ಓಕೆನಾ, ಈಗ ನಾವು ಕಂಪ್ಲೀಟಾಗಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಾವು ಸ್ಟಡಿಯನ್ನು ಮಾಡಿದ್ವು. ಹೊಸಗನ್ನಡ, ಹಳೆಗನ್ನಡ ನಾಮಪದಗಳು, ಆಮೇಲೆ ಹಳೆಗನ್ನಡ ನಾಮಪದಗಳು, ಯಾವ ಯಾವ ಪ್ರತ್ಯಯಗಳು, ಆಮೇಲೆ ಅದರ ಅರ್ಥಗಳು, ಉದಾಹರಣೆಗಳನ್ನ ನಾವು ಇವತ್ತು ಸ್ಟಡಿಯನ್ನು ಮಾಡಿದ್ವು. ಹಾಗಾದರೆ ನೆಕ್ಸ್ಟು ವಿಭಕ್ತಿ ಪ್ರತ್ಯಯಗಳ ಲಕ್ಷಣಗಳು. ಓಕೆನಾ, ವಿಭಕ್ತಿ ಪ್ರತ್ಯಯಗಳ ಕ್ಯಾರೆಕ್ಟರ್ಸ್ ಅಂದರೆ ಅದರ ಲಕ್ಷಣಗಳು ಏನೇನು ಇದೆಯಾ ಅಂತ ಇವತ್ತು ನಾವು ಸ್ಟಡಿಯನ್ನು ಮಾಡೋಣ. ಓಕೆನಾ, ಸಿ ವಿಭಕ್ತಿ ಪ್ರತ್ಯಯ ಲಕ್ಷಣಗಳು. ಓಕೆ, ನೋಡಿ ಯಾವ ಇಂಪಾರ್ಟೆಂಟ್ ಇದೆ ಅಂತ ಇವತ್ತು ನಾವು ಸ್ಟಡಿಯನ್ನು ಮಾಡೋಣ. ಸಿ ವಿಭಕ್ತಿ ಪ್ರತ್ಯಯಗಳ ಕೆಲವು ಲಕ್ಷಣಗಳು. ಪ್ರಕೃತಿಗಳೇ ಪ್ರಥಮ ವಿಭಕ್ತಿಯ ರೂಪಗಳಾಗಿರುತ್ತವೆ. ಓಕೆನಾ, ಪ್ರಥಮ ವಿಭಕ್ತಿ ರೂಪಗಳಾಗಿರುತ್ತವೆ. ಯಾವ ಪ್ರಥಮ ವಿಭಕ್ತಿಯ ರೂಪಗಳಾಗಿರುತ್ತವೆ? ಪ್ರಕೃತಿಗಳೇ ಪ್ರಥಮ ವಿಭಕ್ತಿಯ ರೂಪಗಳಾಗಿರುತ್ತವೆ. ಓಕೆನಾ, ಕನ್ನಡದಲ್ಲಿ ಪಂಚಮಿ ವಿಭಕ್ತಿ ಇಲ್ಲ ಅಂತ ಹೇಳ್ತಾರೆ. ಅದರ ಕಾರ್ಯವನ್ನು ತೃತೀಯ ವಿಭಕ್ತಿ ಮಾಡುತ್ತದೆ ಅಂತ ಹೇಳ್ತದೆ. ಓಕೆನಾ, ಎಕ್ಸ್ಕ್ಯೂಸ್ ಮೀ. ಕನ್ನಡದಲ್ಲಿ ಪಂಚಮಿ ವಿಭಕ್ತಿ ಇಲ್ಲ ಅಂತ ಹೇಳ್ತಾರೆ. ಅದರ ಕಾರ್ಯವನ್ನು ಯಾವುದು ಮಾಡುತ್ತದೆ ಅಂದರೆ ತೃತೀಯ ವಿಭಕ್ತಿ ಮಾಡುತ್ತದೆ ಅಂತ ಹೇಳುತ್ತದೆ. ಅದು ಸಂಸ್ಕೃತದಿಂದ ಬಂದಿರೋದರಿಂದ ಅದನ್ನು ಕನ್ಸಿಡರ್ ಮಾಡುತ್ತೇವೆ ಅಂತ ಹೇಳ್ತಾರೆ. ಓಕೆನಾ, ಷಷ್ಠಿ ವಿಭಕ್ತಿಗೆ ಕಾರಕಾನ್ವಯವಿಲ್ಲ. ಕಾರಕಾನ್ವಯ ಅಂದರೆ ಸಂಬಂಧವಿಲ್ಲ ಅಂತ ಹೇಳ್ತಾರೆ. ಷಷ್ಠಿ ವಿಭಕ್ತಿಗೆ ಏನಿಲ್ಲ, ಷಷ್ಠಿ ವಿಭಕ್ತಿಗೆ ಕಾರಕಾನ್ವಯ ಇಲ್ಲ ಅಂತ ಹೇಳ್ತಾರೆ. ಸಂಬೋಧನೆ ಎಂಬುದು 8ನೇ ವಿಭಕ್ತಿ ಅಲ್ಲ ಅಂತ ಹೇಳ್ತಾರೆ. ಸಂಬೋಧನೆ ಅನ್ನೋದು ಕೊನೆಯಲ್ಲಿ ಬರುತ್ತದೆ, ಅದು 8ನೇ ಅಂದರೆ ಕೊನೆಯದಲ್ಲ, ಇದನ್ನು ಪ್ರಥಮದಲ್ಲಿಯೇ ಸೇರಿಸುವರು ಅಂತ ಹೇಳ್ತಾರೆ. ನೆಕ್ಸ್ಟು ಮ ಮಿಂ ಕೆ ಯ ದ ದೋಳ್. ಓಕೆ, ಇದೊಂದು ಸೂತ್ರ. ಮ ಮಿಂ ಕೆ ಯ ದ ದೋಳ್. ಈ ಸೂತ್ರ ಯಾವ ವ್ಯಾಕರಣದು ಅಂತ ಹೇಳ್ತಾರೆ. ಶಬ್ದಮಣಿ ದರ್ಪಣ, ಕೇಶಿರಾಜನ ಶಬ್ದಮಣಿ ದರ್ಪಣ. ಮ ಮಿಂ ಕೆ ಯ ದ ದೋಳ್. ಈ ಸೂತ್ರ ಯಾವ ವ್ಯಾಕರಣದು? ಇದು ಶಬ್ದಮಣಿ ದರ್ಪಣ ಅಂತ ಹೇಳ್ತಾರೆ. ಆಮೇಲೆ ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಪಂಚಮಿ ವಿಭಕ್ತಿ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಯಾರ ಪ್ರಕಾರ ಅಂದರೆ ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಪಂಚಮಿ ವಿಭಕ್ತಿ ಇಲ್ಲ ಅಂತ ಹೇಳ್ತಾರೆ. ಕ್ವಶನ್ ಕೇಳ್ತಾರೆ, ಕೇಶಿರಾಜನ ಪ್ರಕಾರ ಯಾವ ವಿಭಕ್ತಿ ಇಲ್ಲ, ಯಾವ ವಿಭಕ್ತಿ ಪ್ರತ್ಯಯ ಇಲ್ಲ? ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಪಂಚಮಿ ವಿಭಕ್ತಿ ಇಲ್ಲ ಅಂತ ನಾವು ಹೇಳ್ಬೋದು. ಸೊ ಇವು ಏನಂದರೆ ವಿಭಕ್ತಿ ಪ್ರತ್ಯಯ ಕೆಲವು ಲಕ್ಷಣಗಳನ್ನು ನಾವಿವತ್ತು ತಿಳಿದುಕೊಂಡೆವು. ಆಮೇಲೆ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಕೇಶಿರಾಜನ ಬಗ್ಗೆ ನಾನು ಹೇಳಿದ್ದೀನಿ. ಅವನ ಪ್ರಕಾರ ಎಷ್ಟು ವರ್ಣಮಾಲೆಗಳಿವೆ, ಯಾವ ವರ್ಣಗಳು ಸೇರಿಸಿಕೊಂಡಿದ್ದಾರೆ, ಯಾವ ವರ್ಣಗಳನ್ನು ರಿಮೂವ್ ಮಾಡಿದ್ದಾರೆ, ಸಂಸ್ಕೃತದಲ್ಲಿ ಎಷ್ಟು ಇದೆ, ದೇಶಿಯಲ್ಲಿ ಎಷ್ಟು ಇದೆ. ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಎಲ್ಲವನ್ನು ನಿಮಗೆ ನಾನು ಡಿಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ನೀವು ಅದನ್ನು ನೋಡ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆನಾ ಗೈಸ್, ಟುಡೇ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಕನ್ಫ್ಯೂಷನು ಅರ್ಥ ಆಗಿಲ್ಲ ಅಂದರೆ ನನಗೆ ಕೆಳಗೆ ಕಮೆಂಟ್ ಮಾಡಿ ನೀವು ನನಗೆ ಹೇಳ್ಬೋದು. ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದನ್ನು ತೊಗೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಇವತ್ತಿನ ಕ್ಲಾಸನ್ನು ನಾನಿಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್.